ಹಲೋ ಮೈ ಲವ್ಲಿ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಮನೇಲೇ ಹೇಗೆ ಫರ್ಟಿಲೈಸರ್ನ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾವು ವೇಸ್ಟ್ ಅಂತ ಆಚೆ ಚೆಲ್ಲೋ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಾವು ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ನ ಮಾಡ್ಕೋಬೋದು. ಮೊದಲು ನಾನು ಬೀಟ್ರೋಟ್ ಸಿಪ್ಪೆ, ಕ್ಯಾರೆಟ್ ಸಿಪ್ಪೆ ಅದನ್ನೆಲ್ಲ ನೆನೆಸಿದ್ದೆ, ನೈಟ್ ನೆನೆಸಿದ್ದೆ. ಇವಾಗ ಬೆಳಗ್ಗೆ ಅದನ್ನು ಸೋಸ್ಕೊತಾ ಇದ್ದೀನಿ. ಒಂದು ಈ ಥರ ಪ್ಲಾಸ್ಟಿಕ್ ಬಾಕ್ಸು ಅಥವಾ ಬಕೆಟು ಎಂತಕ್ಕಾದರೂ ನೀವು ಸೋಸ್ಕೋಬೋದು. ಸೋಸ್ಕೊಂಡು ಇದಕ್ಕೆ ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ನೆಸ್ಕೆಫೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದು ನಿಮ್ಮ ಮನೇಲಿ ಯಾವ್ದು ಸಿಗುತ್ತೋ, ಕಾಫಿ ಪೌಡ್ರ್ ಯಾವುದಿರುತ್ತೋ, ಇನ್ಸ್ಟೆಂಟ್ ಕಾಫಿ ಪೌಡ್ರು ಅದನ್ನು ಯೂಸ್ ಮಾಡ್ಕೋಬೋದು. ಕಾಫಿ ಪೌಡ್ರ್ ಹಾಕಿ ಇದು ನಾನು ಒಂದು ಅರ್ಧ ಲೀಟ್ರಷ್ಟಾಗಿದೆ, ಅದಕ್ಕೆ ಒಂದು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಇದ್ದರೆ ಅದನ್ನು ನೀರು ಜಾಸ್ತಿ ಇದ್ದರೆ ನೀವು 2 ಪ್ಯಾಕೆಟ್ 3 ಪ್ಯಾಕೆಟ್ ಹಾಕ್ಕೋಬೋದು. 2 ರುಪೀಸ್ದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಬಕೆಟ್ಗೆ ಹಾಕ್ಕೋಬೇಕು. ಒಂದು ಬಕೆಟ್ಗೆ ಹಾಕ್ಕೊಂಡು ಮತ್ತೆ ನಾನು ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಎಲ್ಲ ನೆನೆಸಿಟ್ಟಿದ್ದೆ. ಒಂದು 5 ಡೇಸ್ ಆಗಿತ್ತು ನೆನೆಸಿಟ್ಟು ನಾನು ಅದನ್ನು. ಅದು ನೀಟಾಗಿ ಚೆನ್ನಾಗಿ ನೆಂದು ಅದನ್ನು ಅಷ್ಟೇ ಡೈಲಿ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಮತ್ತು ಮುಚ್ಚಳ ಮುಚ್ಚಿ ಇಟ್ಟರೆ ನೀಟಾಗಿ ಕಲರೆಲ್ಲ ಬಿಟ್ಕೊಂಡಿರುತ್ತೆ ಫುಲ್ಲು. ಅದು ಅಷ್ಟೇ ರೆಡ್ ಕಲರ್ ಥರ ಟರ್ನ್ ಆಗಿರುತ್ತೆ. ಅದನ್ನು ಒಂದು ಬಕೆಟ್ಗೆ ಸೋಸ್ಕೊತಾ ಇದ್ದೀನಿ. ತರಕಾರಿ ಸಿಪ್ಪೆ ನೆನೆಸಿರೋದನ್ನು ಬೇಕಂದರೆ ಒಂದಿನ ನೀವು ಹಾಕ್ಕೋಬೋದು. ಅದು ಹಾಕಿ ಒಂದು 2 ಡೇಸ್ 3 ಡೇಸ್ ಬಿಟ್ಟಾದಮೇಲೆ ಮತ್ತೆ ನೀವು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ನೆನೆಸಿರೋ ನೀರನ್ನು ಕೂಡ 15 ಡೇಸ್ ಒನ್ಸ್ ಕೊಡ್ತಾಯಿದ್ರೆ ಗಿಡಗಳು ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಅಕ್ಕಿ ತೊಳೆದಿರೋ ನೀರು, ಅಕ್ಕಿ ಬೇಳೆ ಏನು ತೊಳೆದ್ರಿ ಅದೆಲ್ಲ ತೊಳೆದಿರೋ ನೀರುಗಳನ್ನೆಲ್ಲ ನಾನು ಬಿಸಾಕಲ್ಲ, ಹೀಗೆ ಇಟ್ಟಿರ್ತೀನಿ. ಅದಕ್ಕೆ ನಾನು ಆವಾಗಲೇ ಸೋಸ್ಕೊಂಡಲ್ಲ ಬೀಟ್ರೋಟ್ ಜ್ಯೂಸು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಸಿಪ್ಪೆ ನೀರು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೊಂದು 1/4 ಬಕೆಟ್ ಅಷ್ಟಿತ್ತು. ನಾನು ಅದಕ್ಕೆ ಮುನ್ನೋ ಹಾಕಿ ಫುಲ್ಲು ಬೌನ್ ಬಕೆಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಈಗ ನೀರು ಆ್ಯಡ್ ಮಾಡಿದ್ದೀನಿ. 1 ಬಕೆಟ್ ಅಷ್ಟಾಯಿತು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಅವತ್ತು ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೀನಿ, ಬೆಟ್ಟದ ತವರೆ ಗಿಡದ ಕಡ್ಡಿನ ನೀರಲ್ಲಿ ಇಟ್ಟಿದ್ದೆ ನಾನು. ನೋಡಿ ಇವಾಗ ಇನ್ನೂ ಜಾಸ್ತಿ ಎಲೆಗಳೆಲ್ಲ ಹೇಗೆ ಜಾಸ್ತಿ ಬಂದಿದೆ ಅಂತ. ಇನ್ನೊಂದು 5 ಡೇಸ್ ಆದಮೇಲೆ ನಾನು ಇದನ್ನು ನೆಲದಲ್ಲಿ ಹಾಕಿ ತೋರಿಸ್ತೀನಿ ಹೇಗೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಬೇರು ಕೂಡ ಬಂದಿದೆ. ಒಂದು 20 ಡೇಸ್ ಇಟ್ಟರೆ ಇನ್ನೂ ಚೆನ್ನಾಗಿ ಬೇರೆಲ್ಲ ಬರುತ್ತೆ. ನೋಡಿ, ನೀರು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕೋದ್ರಿಂದ ಪಾಟಿಂದ ಆಚೆ ಬಂದು ಎಲ್ಲ ವೇಸ್ಟ್ ಆಗುತ್ತೆ. ಅದರಿಂದ ಒಂದು ಅರ್ಧ ಜಗ್ಗಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಇದು ಚಿಕ್ಕು ರೋಸು ಎಷ್ಟು ಮೊಗ್ಗುಗಳು ಬಿಟ್ಟಿದೆ ಅಂತ. ಇದು ದೊಡ್ಡ ದಾಸವಾಳ ಗಿಡ, ಹಗಲು ಬಿಡುತ್ತಲ್ಲ ಅದು ಯೆಲ್ಲೋ ಕಲರು. ಇದು ಕೆಂಪು ಗಣಗಲೆ ಹೂವು. ಇದು ಸಾಸಿವೆ. ನಮ್ಮ ಪಾಟಲ್ಲಂತೂ ಎಲ್ಲ ಪಾಟಲ್ಲೂ ಸಾಸಿವೆ ಗಿಡ ಆದಷ್ಟು ಕತೆ ಬರ್ತಾ ಇರುತ್ತೆ, ನಾನು ಹಾಕಲ್ಲ. ಇದು ಶೋ ಗಿಡ. ಇದು ವಿಳೆದೆಲೆ, ಇದೂ ಅಷ್ಟೇ ವಿಳೆದೆಲೆ ಬಳ್ಳಿ. ಇದೂ ಅಷ್ಟೇ ನಾನು ನೀರಲ್ಲಿಟ್ಟು ಮತ್ತು ಅದನ್ನು ಕಟ್ಟಿಂಗ್ಸಿಂದ ಮಾಡ್ತಾ ಇರೋದು. ಒಂದು ಹೀರೆಕಾಯಿ ಗಿಡ ಬಿಟ್ಟಿದೆ ನೋಡಿ. ಸಾಸಿವೆ ಗಿಡನೂ ಅಷ್ಟೇ, ತುಳಸಿ ಗಿಡ. ನಮ್ಮದು ಎಲ್ಲ ಪಾಟಲ್ಲೂ ಅದಷ್ಟು ಕತೆ ಬರ್ತಾ ಇರುತ್ತೆ. ಇದು ನಿಂಬೆಹಣ್ಣಿನ ಗಿಡ ನೋಡಿ. ಇದರಲ್ಲೂ ಕೂಡ ಇದು ಗಂಧದ ಗಿಡ. ಸ್ಟಾರ್ಟಿಂಗಲ್ಲಿ ನಂಗೆ ಗೊತ್ತಾಗಿಲ್ಲ, ಸ್ವಲ್ಪ ಗ್ರೋ ಆದಮೇಲೆ ಗೊತ್ತಾಯಿತು ಶ್ರೀಗಂಧದ ಗಿಡ ಅದು ಅಂತ. ಇದು ಡ್ರ್ಯಾಗನ್ ಫ್ರೂಟು. ಇದು ಅಷ್ಟೇ ಸ್ವಲ್ಪ ದೊಡ್ಡದಾದಮೇಲೆ ನಾನು ತೋಟದಲ್ಲಿ ಹಾಕಿ ತೋರಿಸ್ತೀನಿ. ಇದು ಆ್ಯಪಲ್ ಗಿಡ. ಇದೂ ಅಷ್ಟೇ ಸ್ವಲ್ಪ ದೊಡ್ಡದಾದಮೇಲೆ ನಾನು ತೋಟದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.